ತೇಜ. ಅಪ್ಪಾಜಿ ಬಂದೆ. ಅವ್ರು ಕರೀತಾ ಇರೋದು ಊಟಕ್ಕೆ. ಬಾಯಿ ಕಡೆ ಕುಕ್ಕರ್ ಬಳಿ. ವೀರ ಪರಂಪರೆ ವಾರಸ್ದಾರ ಅವನು. ಪಕ್ಕದಲ್ಲೇ ಕುತ್ಕೊಂಡು ತಿನ್ಬೇಕು. ಇಲ್ಲಿ ತಿನ್ನು. ಯಾವ್ದಕ್ ನೋಡಿದ್ರು ತೇಜ ಉಣ್ಣ ತಿನ್ನ ಕಾಫಿ ಕುಡಿದ್ನ ಇದೇ ಆಗೋಯ್ತು. ಹೇಳಿ ಹೇಳಿ ಸಾಕಾಗೋಯ್ತು. ಯಾವತ್ತಾದ್ರೂ ಒಂದು ದಿನ ಅಲ್ ಮೇಲೂ ನೀನ್ ಹೇಗಿದ್ಯಾ, ಉಂಡ್ಯಾ, ತಿಂದ್ಯಾ ಅಂತ ಕೇಳವ್ರ? ಒಂದು ನಿಮಿಷ. ಯಾವುದೇ ಕೆಲಸ ಮಾಡಬೇಕಾದ್ರೂ ಶ್ರದ್ಧೆಯಿಂದ ಮಾಡಬೇಕು. ಅದಿಲ್ಲದೆ ಇದ್ರೆ ಇಂಥ ತಪ್ಪುಗಳು ನಡೆಯುತ್ತೆ. ಅನ್ನ ಹಾಕೋ ಯೋಗ ಎಲ್ರಿಗೂ ಸಿಗೋದಿಲ್ಲ. ಅದು ಸಿಕ್ತಾಗ ಭಕ್ತಿಯಿಂದ ಮಾಡಬೇಕು. ಚಾರಿ, ದೇವರು ನನ್ನ ತಟ್ಟೆನೂ ಇಲ್ಲಿಗೆ ತಗೊಂಬ. ಅಪ್ಪಾಜಿ ನೀವು ಟೇಬಲ್ ಕುತ್ಕೊಳ್ಳಿ. ಅಪ್ಪಾಜಿ ನೆಲ ಕೂತ್ಕೋ ಕೂತ್ಕೋ. ಇವನ್ ನನ್ನ ಜೊತೆ ಊಟಕ್ಕೆ ಕೂತ್ಕೊಂಡ್ರೆ ತಪ್ಪಾಗ್ಬೋದು. ನಾನೇ ಇವನ್ ಜೊತೆ ಊಟಕ್ಕೆ ಕೂತ್ಕೊಂಡ್ರೆ ಚೆನ್ನಾಗಿದ್ಯಾ? ಇದು ನಂಗ ತಮಾಷೆ ಮಾಡ್ತೀಯಾ? ನಿನಗಲ್ಲ, ಇದು ನಾಳೆ ನಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳಿಗೆ. ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು. ಸ್ವಲ್ಪ ನೀನು ಸುಂದರಿ, ನಾನು ಸುಂದರ. ನಮ್ ಹುಟ್ಟೋ ಮಗಳು ವಿಶ್ವ ಸುಂದರಿ. ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಸ್ವಲ್ಪ ನನ್ನ ಫ್ಯೂಚರ್ ಪ್ಲಾನ್ ಏನು ಗೊತ್ತಾ? ಮೊದಲನೇದು ಹೆಣ್ಣು, ಆಮೇಲೆ ಗಂಡು. ನನಗೆರಡು ಸಾಕು ಅನ್ಸುತ್ತೆ. ನಿನಗೇನಾದ್ರು ಜಾಸ್ತಿ ಬೇಕು ಅಂದ್ರೆ ನನ್ಗೇನು ಅಭ್ಯಂತರ ಇಲ್ಲ. ನಾನು ಯಾವತ್ತಾರು ನೀನು ಮದ್ವೆ ಆಗ್ತೀನಿ ಅಂತ ಹೇಳಿದ್ದೇನಲ್ಲೇ? ಸ್ವಲ್ಪ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹೆಣ್ಮಕ್ಳೆಲ್ಲಾದ್ರೂ ಇಂಥ ವಿಷಯನ ಬಾಯ್ ಬಿಟ್ಟು ಹೇಳ್ತಾರ? ಅದೇ ತಾನೇ ಈ ಮಣ್ಣಿನ ಸಂಸ್ಕೃತಿ. ಗಂಡಸರಾದವ್ರು ನಾವೇ ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು, ನಿನ್ನ ಮನಸ್ಸಿನ ತುಂಬಾ ನಾನು ಒಬ್ಬನೇ ಇರೋದು ಅಂತ. ವಾಟ್ ಅ ಸ್ಮೈಲ್, ವಾಟ್ ಅ ಶೈ. ಈ ಶತಮಾನದ ನಾಚಿಕೆ ಅಂದ್ರೆ ಇದೇನೆ. ನೀನನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ಯಾ ಅಂತ ಹೇಳೋದಕ್ಕೆ ಇದೊಂದು ರಿಯಾಕ್ಷನ್ ಸಾಕು. ಕನ್ಫರ್ಮ್ ಕನ್ಫರ್ಮ್. ಎಷ್ಟು ಕರೆಕ್ಟ್ ಆಗಿ ಹೇಳ್ತಿಯಲ್ಲ ಮಾವ. ಇದು ಹೃದಯಗಳ ವಿಷಯ. ನೀನು ಲವ್ ಮಾಡ್ತಿದ್ಯಾ ಅಲ್ವಾ? ಡೌಟ್ ಯಾಕೆ? ಮತ್ತೆ ಅವನು ಯಾಕೆ ನನ್ನ ಲವ್ ಮಾಡ್ಬೇಕು? ಯಾರದು? ಅವನು. ಯಾವ್ದು ಗರಡಗಂಬ? ನಾನ್ ಲವ್ ಮಾಡ್ಬೇಕಾದ್ರೆ ಅವನು ಯಾಕೆ ಲವ್ ಮಾಡ್ಬೇಕು? ನಮಗೆಲ್ಲ ಬೈಟು ಕಾಫಿ ಕೊಡೋದು ಅಭ್ಯಾಸ ಇಲ್ಲ. ಮೊದಲು ಲೈನ್ ಕ್ಲಿಯರ್ ಮಾಡ್ಕೋ. ಏನು? ಅವನ್ ಮೇಲೆ ಕೈ ಮಾಡ್ಬೇಡ ಮಾಮ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಕೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಮ್ದವ್ಗೆ ಕಾಳ. ಯಾರ ನೀನ? ಯಾರ ನೀನ? ಅವಳನ್ನ ಲವ್ ಮಾಡ್ತಾ ಇದ್ಯಾ? ಯಾಕೆ ಅವಳು ಲವ್ ಮಾಡ್ತಾ ಇದ್ಯಾ? ಮಾತಾಡ್ತಾ ಅಲ್ಲಿ ನೋಡ್ತೀಯ? ಲುಕ್ಕು ಲುಕ್ಕು ಇಲ್ಲಿ. ಹೌದು, ನಾನು ಯಾರು ಗೊತ್ತಾ? ವರದೇಗೌಡ್ರು. ವರದೇಗೌಡ್ರ ಹೆಸರು ಕೇಳಿದ್ಯಾ ನೀನು? ವೀರ ಪರಂಪರೆಯ ಟೈಗರ್. ಅವ್ರ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕನೇ ಒಂದ್ಸಲ ಗಡ 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 ಅಂತ ನಡುಗತ್ತೆ. ಹೌದು, ಓನ್ ಅಂಡ್ ಓನ್ಲಿ ತೇಜ ಗೊತ್ತಾ? ಅದು ನಾನೇ. ಏನಿದು ಓರ್ಲರ್? ನಮ್ ಹೆಸರು ಕೇಳಿದ್ರೆ ಸಿಟಿಗೆ ಸಿಡ್ಲು ಹೊಡಿಯುತ್ತೆ. ಹುಷಾರ್. ಏನಾದ್ರು ಡಿಸ್ಟರ್ಬೆನ್ಸ್? ಅಣ್ಣ ಮಾತಾಡ್ತಾ ಇದ್ರೆ ಸೈಲೆಂಟ್ ಆಗಿ ಕೇಳ್ತಾ ಇರ್ಬೇಕಷ್ಟೇ.
ಈ ಪುಟ್ಕೋಚಿನ ಕುದಿಗೆ ಹಾಕೊಂಡ್ಬಿಟ್ರೆ ಏನ್ ದೊಡ್ಡ ರೌಡಿ ನಾನು ನಿನ್ನಂತರ ನೋಡಿ ಒನ್ರೋ ನಮ್ಮ ಅಪ್ಪನ ಹುಟ್ಟದವ್ರ ಬನ್ನಿ 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 ಸಾಹೇಬ್ರು ಬಂದವ್ರಿಗೆ ಕುರ್ಚಿ ಹಾಕ್ರೋ ಮಜ್ಜಿಗೆ ತಗೊಂಬನ್ರು ಸಾಹೇಬ್ರಿಗೆ ಮರಿ ಕಡ್ದು ಚೆನ್ನಾಗಿ ಹುರಿದ್ಬಿಟ್ಟು ಉಣ್ಣಕ್ಕಿಕ್ರು ಸಾಹೇಬ್ರಿಗೆ ನಮ್ಮ ಮೇಲೆ ಕೋಪ ಇರೋ ಹಾಗಿದೆ. ಒಬ್ಬೊಬ್ರಿಗೂ 3 ಕೋಟಿ 4 ಕೋಟಿ ಖರ್ಚು ಮಾಡಿ ಗೆಲ್ಸಿದ್ರೆ ಎಸಿ ಕಾರು ಬಂಗ್ಲೆ ಜೂಜು ಮೋಜು ಹುಡುಗಿರು ಅಂತ ಮಜಾ ಮಾಡ್ತಿದ್ದೀರಲ್ಲ. ಮಾಡ್ಕೊಳ್ಳಿ ಬುಡಿ, ಪಾಪ ಅಪರೂಪಕ್ಕಿಂತದೊಂದು ಅವಕಾಶ ಸಿಕ್ಕದೆ. ಒಂದೇ ಒಂದು ಸೈನು ಮುಖ್ಯಮಂತ್ರಿಗಳ ಹತ್ರ ಹಾಕ್ಸ್ಬಿಟ್ಟಿದ್ರೆ ನನಗೆ 800 ಕೋಟಿ ಸಿಗ್ತಾ ಇತ್ತು, ನಿಮಗೂ 200 ಕೋಟಿ ಬಿಸಾಕ್ತಾ ಇದ್ದೆ. ಆ ಫೈಲ್ಗೆ ಸಿಎಂ ಸಾಹೇಬ್ರಾಗ್ಲೇ ಸೈನ್ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಅದು ಡಿಸಿ ಆಫೀಸ್ಗೆ ಹೋಗುತ್ತೆ. ಈ ಸಂತೋಷದ ಸಮಾಚಾರನ ನಿಮ್ ಕಿವಿಲ್ ಸುರಿದು ಹೋಗೋಣ ಅಂತಲೇ ನಾನು ಬಂದಿದ್ದು. ಹೌದಾ? ಇಂಥ sweet news. ಏನೋ ಒಕ್ಕರ್ಸ್ಕೊತ್ತು ಇವ್ರಿಗೆ. ಸೊಪ್ಪು ನನ್ನ ಫ್ಯೂಚರ್ ಬೇಬಿಯ ಮಮ್ಮಿ, ಗುಡ್ ಮಾರ್ನಿಂಗ್. ಸೊಪ್ಪು 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 ಸೊಪ್ಪು. ಯಾಕೋ ಮಾಮ, ಯಾಕೆ ಡಿಸ್ಟರ್ಬ್ ಮಾಡ್ದೆ? ನಾನೆಂಥ ರೊಮ್ಯಾಂಟಿಕ್ ಕನಸು ಕಾಣ್ತಾ ಇದ್ದೆ. ಅಯ್ಯೋ, ನಾನೇ ಡಿಸ್ಟರ್ಬ್ ಆಗ್ಬಿಟ್ಟ. ಸ್ವಪ್ನ, ನಿನ್ ಕನ್ಸಲ್ ಬಂದಿದ್ದು ನಾನೇ ತಾನೇ? ಈ ದಿಂಬಿದ್ದ ಜಾಗದಲ್ಲಿ ಇದ್ದಿದ್ದು ನಾನೇ ತಾನೇ? ಅಯ್ಯ ನಿನ್ ಮಗ, ನನ್ ಕನ್ಸಲ್ ನೀನ್ ಯಾವತ್ತೋ ಬಂದಿದ್ಯಾ? ಹಾ, ನಾನ್ ಬರ್ಲಿಲ್ವಾ? ಹಂಗಾರೆ ಈ ದುರಾತ್ಮ ಯಾರು? ಇನ್ಯಾರು? ಅವನೇ. ಅವನೇ ಅಂದ್ರೆ ಅವತ್ ನಿನಗ್ ಬಾಂಡ್ ಮಾಡಿದ್ನಲ್ಲ, ಅವನೇ. ಆ ಲಂಬುನ ಕನ್ಸಲ್ಲಿ ಬರೋಷ್ಟು ಧೈರ್ಯ ಬಂತ ಅವನಿಗೆ? ಡೈರೆಕ್ಟ್ ಆಗಿ ಬರೋದ್ ಬದಲು ಇಂಡೈರೆಕ್ಟ್ ಆಗಿ ಬಂದಿದ್ದಾನೆ. ನಾವು ಕೊಟ್ರ ಅವಳಿಗೆ ಇನ್ನೇನ್ ತಾನೇ ಮಾಡಕ್ಕಾಗತ್ತೆ, ಬಂದು ಹೋಗಿರ್ತಾನ ಅಷ್ಟೇ ತಾನೆ. ಅಯ್ಯೋ ಮಾಮ, ಅದನ್ ಯಾಕೋ ಕೇಳ್ತ್ಯಾ? ಏನ್ ಕಾರಿಂದ ಇಳ್ದ, ಇಳಿಲಿ ಬಿಡು. ಏನ್ ಬೆಳಗಿಂದ ಸಾಯಂಕಾಲ ತಕ ಕೂತಿರಕ್ಕಾತ ಕಾರಲ್ಲಿ? ಮನೆಯೊಳಗ್ ಬಂದ. ಬರ್ಲಿ ಬಿಡು, ಏನ್ ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಅವನಿಗ್ ನಾನ್ ಕಾಣಿಸ್ಲಿಲ್ಲ. ನಿನ್ನ ನೈಟ್ ಯಾರಿಗೆ ತಾನೇ ಕಾಣಿಸ್ತೀಯ? ಪರವಾಗಿಲ್ಲ ಬಿಡು. ಬೆಡ್ರೂಮ್ ಬಂದ, ಅಷ್ಟೇ ತಾನೆ. ಮಂಚದ ಮೇಲೆ ಕುತ್ಕೊಂಡ. ಅದರಲ್ಲಿ ಏನ್ ತಪ್ಪು? ನಾನು ಕೂತಿದ್ದೀನಪ್ಪ. ಅಯ್ಯೋ ಮಾಮ, ಕೂತಿದ್ರೆ ಪರವಾಗಿಲ್ಲ, ಬೆಡ್ಶೀಟ್ ಒಳಗೆ ಬಂದ್ಬಿಟ್ಟ. ಬೆಡ್ಶೀಟ್ ಒಳಗೆ ಬಂದ? ಹೌದು, ಅವನು ಮಲ್ಕೊಂಡು ನನ್ನ. ಸ್ಟಾಪ್! ದಯವಿಟ್ಟು ಕಂಟಿನ್ಯೂ ಮಾಡಬೇಡ. ಯಾವುದೇ ಕೆಟ್ಟ ವಿಚಾರ ಈ ಕಿವಿ ಕೇಳದೆ ಇರ್ಲಿ. ತಪ್ಪು ನಿಂದೆ ಅಲ್ವಾ? ಯಾಕೆ? ನೀ ಅವನನ್ನ ಸರಿಯಾಗಿ ಡೀಲ್ ಮಾಡ್ಲಿಲ್ಲ. ಈಗ ನೋಡು ಮಾಡ್ತೀನಿ. ಡೀಲ್ ಆರ್ ನೋ ಡೀಲ್.